ಇಲ್ಲದಂತಾಯ್ತು. ದುರ್ಜನರ ಬಲ ಹೆಚ್ಚಾಯ್ತು, ಸಜ್ಜನರ ಸಹವಾಸ ಅಂತಾಯ್ತು. ತಾಯಿ ಮಹಾದೇವಿ ದೇವತರನ್ನು ಕಾಯಿ. ಅಮ್ಮ, ವೇದಗಳಿಗೆ ನಿಲ್ಕದೆ ಗಮನಿಸ್ತಿವೆ. ನಿನ್ನನ್ನು ಕಳ್ಕೊಂಡ ಮೇಲೆ ನಾನು ಎಷ್ಟು ಕಷ್ಟಪಟ್ಟೇನು. ನೀನೀಗ ತೀವ್ರವಾಗಿ ಬಂದು ಆ ದುಷ್ಟ ರಕ್ಕಸರನ್ನು ಸಂವರಿಸಿ ನಮ್ಮನ್ನು ರಕ್ಷಿಸಿ ತಾಯಿ ಮಾಮಾಯಿ. ಅವಮ್ಮ ಸರ್ವಮರುವಿಗೆ ಪರಸ್ಪರ ಮೂರ್ತಿಯ ಸ್ವರೂಪಗಳಾದ ಬ್ರಹ್ಮಾಂಬೆ ಕೇಳು. ಮಂದಮತಿಗಳಾದ ಕುಳ್ಳ ರಕ್ಕಸರನ್ನು ಕೊಂದು ನಮ್ಮನ್ನು ಈ ಬಂಧನದಿಂದ ದೂರ ಮಾಡುವುದಕ್ಕೋಸ್ಕರ ನಿಮ್ಮ ಪಾದ ಸನ್ನಿಧಿಗೆ ಬಂದೆವು. ಶಂಕರಿ ಶಾಕಾಂಬರಿ ನಮ್ಮನ್ನು ಕಾಪಾಡು ತಾಯಿ ಮಹಾಮಾಯಿ. ಜಗಜ್ಜನನಿ ಜ್ವಾಲಾಮುಖಿಯೇ ಕೇಳು. ರಕ್ಕಸರು ಸಾಕು ಮಿಕ್ಕಿ ಮೀರಿ ಮುಕ್ಕೇರಿ ತೋರುತ್ತಾ ಲೋಕಂದೇಶುತ್ತಾ ಬಂದಿರುವರು. ಅದು ನಿಸ್ತರಿಸಲಾರದೆ ನಾವು ನಿಮ್ಮ ಪಾದ ಸನ್ನಿಧಿಗೆ ಬಂದಿರುವರು. ಅಮ್ಮ ತಡ ಮಾಡಿದ ದಯ ಮಾಡಿ ಭಕ್ತಿಗೆ ಮೆಚ್ಚಿ ಉದ್ದೇಶ ತಾಯಿ. ನಾನು ನಿಮ್ಮನ್ನು ಕಳೆದುಕೊಂಡು ಚಿಂತಿಸಿ ಬರಲಿ. ಕಾಲಾನುಕಾಲ ಹುಡುಕುತ್ತ ಈ ಪರ್ವತ ಬಂದಿರುವರು. ಮಕ್ಕಳು, ನೀವು ನನ್ನನ್ನು ಕಳೆದುಕೊಂಡು ಅದೆಷ್ಟು ಕಷ್ಟಪಟ್ಟಿರುವರು ತಿಳಿಯದು. ಈಗ ನಿಮ್ಮನ್ನು ಕಂಡು ಎನ್ನ ಮನಸ್ಸಿಗೆ ಬಹು ಸಂತೋಷವಾಯಿತು. ಮಕ್ಕಳು, ನೀವು ಎನ್ನನ್ನು ಕುರಿತು ಧ್ಯಾನಿಸಿದ ವಿಷಯ ಹೇಳಿರುವುದು ತಿಳಿಸಿ ಹೇಳುವಂತವರಾಗಿರಿ. ಹರಿಸುತ್ತಾರೆವಿ. ನಮ್ಮ ತಾಯಿ, ನಿಮ್ಮ ನಾಮದಿಂದ ನಾನಾ ಕಷ್ಟಗಳನ್ನು ಅನುಭವಿಸಿ ಅಷ್ಟರಲ್ಲಿ ನಿಮ್ಮ ಮಹಿಷಾಸುರ ತಪಸ್ಸಿಗೆ ಮೆಚ್ಚಿ ಅವನಿಗೆ ಬೇಡಿದವರನ್ನು ಕೊಟ್ಟಿದ್ದೀರಿ. ಅವನಿಗೆ ದೇವತೆಗಳನ್ನು ಸೇರಿ ಹಿಡಿದು ಅವರಿಗೆ ಅನೇಕ ಕಷ್ಟಗಳನ್ನು ಕೊಟ್ಟು ಅವರನ್ನು ಅರಣ್ಯಕ್ಕೆ ತಪ್ಪಿ ಬಿಟ್ಟನು. ಅವನಿಗೆ ವರೆಯನ್ನು ಕೊಟ್ಟಿದ್ದು ಅಪರಾಧ ಸರಿ. ಈ ಪರಿ ಕಷ್ಟ ತಾಳಲಾರೆ ನಿಮ್ಮ ಕುರಿತು ನಿಮ್ಮ ಧ್ಯಾನಗಳು ಅವರನ್ನು ವರ್ತಿಸಿ ನಮ್ಮನ್ನು ಉತ್ತರಿಸಬೇಕು. ಜನರಿ ಲೋಕಪಾಲನೆ ಹೋಗ್ತಾಯಿ ನಮ್ಮ ಹೆಸರು ನಾನು ನೇಮಿಸಿಟ್ಟ ಬಿರುದು ಅರಿದು ಹೋಯ್ತು. ಯಾಕಂದರೆ ಆ ಲೋಕ ಕಂಟಕರಾದ ದೈತ್ಯರನ್ನು ಸಂವರಿಸಲು ನಮ್ಮ ಕೈ ಮೀರಿರುವುದು. ಆ ಇಂದ್ರಾದಿಗಳ ಮರೆ ಕೇಳಲಾಗದು. ನೀನು ದಯಮಾಡಿ ಬಂದು ಆ ದುಷ್ಟ ರಕ್ಕಸರನ್ನು ಸಂವರಿಸಿ ನಮ್ಮನ್ನು ರಕ್ಷಿಸುತ್ತಾಯಿ ಮಾಮಾಯಿ. ಅಮ್ಮ ತಾಯಿ, ಶ್ರೇಷ್ಠರನ್ನು ರಕ್ಷಿಸುವುದು, ದುಷ್ಟರನ್ನು ಶಿಕ್ಷಿಸುವುದು ನಿನ್ನ ಕರ್ತವ್ಯ ಇರುವುದು. ಅಮ್ಮ ಲೋಕಪಾಲನೆ, ನೀನು ಅವರನ್ನು ಮರ್ತಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ ಜನನಿ ತ್ರಿಲೋಕಪಾಲನೆ. ಅಮ್ಮ ಮೊತ್ತದಾಗಿಯೇ ಕೇಳು. ನಮ್ಮ ಅಮರವತಿ ವೈಭವನೆಲ್ಲ ಆ ದುರುಳನಾದ ದುಷ್ಟ ಮಹಿಷಾಸುರನು ಬಂದು ಓಂ ಧೂಮ್ ವೈದಿರುವನು. ನಮಗೆ ಓಂ ಧೂಮ್ ವೈದಿರುವನು. ನಮ್ಮನ್ನು ಸೆರೆ ಹಿಡಿದು ನಮ್ಮನ್ನು ಹರಣಕ್ಕೆ ದಪ್ಪಿದರು. ನಾವು ದುಃಖ ತಾಳಲಾರದೆ ಹೋಗಿ ಬ್ರಹ್ಮಲೋಕಕ್ಕೆ ಹೋಗಿ ಆತನು ವೈಕುಂಠನಾಥನ ಕಡೆಗೆ ಹೋಗೆಂದು ಹೇಳಿದರು. ಆಗ ನಾವು ಶ್ರೀಹರಿ ಮುಂದೆ ನಿರ್ಧರಿಸಲು ಆತನು ರಕ್ಕಸರ ಬಾಧೆಯನ್ನು ನಿರ್ಧರಿಸಲಾರನೆಂದು ನುಡಿದ ಮಾತ್ರಕ್ಕೆ ನಾವು ನಿನ್ನನ್ನು ಕುರಿತು ಧ್ಯಾನಿಸಿದ್ದೇವೆ. ಗುಣಮಣಿ ಪಣಿವೇಣಿ, ಗುಣಮಣಿ ಕಲ್ಯಾಣಿ, ನೀನು 84 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸಿ ಸಮ್ಮರಿಸಲು ಕಾರ್ಯಗಳಾಗಿವೆ. ಆ ಘೋರ ರಕ್ಕಸರು ನಿನಗೆ ವಿವರಣೆ ತಾಯಿ. ನೀನು ಈಗಲೇ ಆ ಕುಳ್ಳ ರಕ್ಕಸರನ್ನು ಧರಿಸಿ ನಮ್ಮನ್ನು ಉದ್ಧರಿಸಮ್ಮ ತಾಯಿ ಮಹಾಮಾಯಿ. ಬ್ರಹ್ಮ ವಿಷ್ಣುವೇ, ನಾವೊಂದು ನುಡಿಯನ್ನು ಚೆನ್ನಾಗಿ ಕೇಳುವಂತವರಾಗಿ